ದಕ್ಷಿಣ ಏಷ್ಯಾದ ಭೌಗೋಳಿಕ ರಾಜಕೀಯ ವಲಯದಲ್ಲಿ ರಾಜತಾಂತ್ರಿಕ ಸಂಚಲನವೊಂದು ಸೃಷ್ಟಿಯಾಗಿದೆ. ಪಾಕಿಸ್ತಾನ, ಟರ್ಕಿ ಮತ್ತು ಸೌದಿ ಅರೇಬಿಯಾ ದೇಶಗಳು ಮೆಕ್ಕಾ ಜಂಟಿ ರಕ್ಷಣಾ ಒಪ್ಪಂದಕ್ಕೆ ಅಂತಿಮ ಅಂಕಿತ ಬಾರಿಸುವ ಮೂಲಕ ಬೃಹತ್ ಸೇನಾ ಮೈತ್ರಿಕೂಟವನ್ನು ರಚಿಸಿಕೊಂಡಿವೆ. ಈ ಒಪ್ಪಂದದ ಪ್ರಮುಖ ಷರತ್ತಿನಂತೆ ಯಾವುದೇ ಒಂದು ರಾಷ್ಟ್ರದ ಮೇಲೆ ಸಶಸ್ತ್ರ ದಾಳಿಯಾದರೆ ಅದನ್ನು ಮೂರೂ ದೇಶಗಳ ಮೇಲಿನ ಜಂಟಿ ಸಮರವೆಂದೇ ಪರಿಗಣಿಸಲಾಗುತ್ತದೆ. ಇವರಿಗೆ ಪಾಕಿಸ್ತಾನದ ನೇರ ಸಮರ, ಚೀನಾದ ಉಪಗ್ರಹ ಗೂಢಚಾರಿಕೆ ಮತ್ತು ಟರ್ಕಿಯ ಮಾರಕ ಡ್ರೋನ್ ತಂತ್ರಜ್ಞಾನದ ಸವಾಲು ಎದುರಿಸುತ್ತಿದ್ದ ಭಾರತಕ್ಕೆ ಈಗ ಸೌದಿ ಅರೇಬಿಯಾದ ಅಪಾರ ಹಣಕಾಸಿನ ಬಲವು ಸೇರ್ಪಡೆಯಾಗಿರುವುದು 4 ದಿಕ್ಕುಗಳಿಂದ ಹೊಸ ಭದ್ರತಾ ಆತಂಕವನ್ನು ತಂದೊಡ್ಡಿದೆ. ಭಾರತಕ್ಕೆ ಅತ್ಯಂತ ಆಪ್ತ ಇಂಧನ ಸಂಗತಿಯಾಗಿದ್ದ ಸೌದಿ ಅರೇಬಿಯಾ ಶತಕೋಟಿ ಡಾಲರ್ಗಳ ವ್ಯಾಪಾರ ನಂಟನ್ನು ಬದಿಗೊತ್ತಿ ಪಾಕಿಸ್ತಾನದ ರಕ್ಷಣಾ ಕವಚವಾಗಿ ನಿಂತಿರುವುದು ದೆಹಲಿಯ ರಾಜತಾಂತ್ರಿಕ ವಲಯದಲ್ಲಿ ತೀವ್ರ ಆಶ್ಚರ್ಯ ಮೂಡಿಸಿದೆ. ಪೆಟ್ರೋ ಡಾಲರ್ ಆಸ್ತಿ ಹೊಂದಿರುವ ಸೌದಿ, ಪರಮಾಣು ಬಲದ ಪಾಕಿಸ್ತಾನ ಮತ್ತು ನ್ಯಾಟೋ ಶಕ್ತಿಯ ಟರ್ಕಿ ಒಂದಾಗಿರುವುದು ದಕ್ಷಿಣ ಹಾಗೂ ಪಶ್ಚಿಮ ಏಷ್ಯಾದ ಮಿಲಿಟರಿ ಸಮತೋಲನವನ್ನೇ ಬುಡಮೇಲು ಮಾಡುವ ಸಾಮರ್ಥ್ಯ ಹೊಂದಿದೆ. ಪಾಕಿಸ್ತಾನವು ತನ್ನ ಭಾರತ ವಿರೋಧಿ ಕಾರ್ಯಸೂಚಿಯನ್ನು ಜಾಗತಿಕ ವೇದಿಕೆಗೆ ಕೊಂಡೊಯ್ಯಲು ಸಂಚು ರೂಪಿಸುತ್ತಾ ಇದ್ದು, ಭಾರತೀಯ ಸಶಸ್ತ್ರ ಪಡೆಗಳು ಮತ್ತು ವಿದೇಶಾಂಗ ಸಚಿವಾಲಯವು ಈ ಪ್ರತಿಯೊಂದು ಹೆಜ್ಜೆಯನ್ನು ಜಾಗರೂಕತೆಯಿಂದ ನಿಗಾ ವಹಿಸಿವೆ.